ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನನ್ನ ಮಗಳದ್ದು ಫಸ್ಟ್ ಡೇ ಸ್ಕೂಲು. ಹಾಗಾಗಿ ಅವಳಿಗೆ ಟಿಫಿನ್ ಬಾಕ್ಸ್ಗೆ ಯಾವ ರೀತಿ ಮತ್ತು ಅವಳು ಯಾವ ರೀತಿ ಎದ್ದು ರೆಡಿಯಾಗಿ ಹೋಗ್ತಾಳೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಟಿಫಿನ್ ಬಾಕ್ಸಿಗೆ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ರೀತಿ ನಾದ್ಕೊಂಡು ಬಂದಿದ್ದೀನಿ. ಹಿಟ್ಟನ್ನು ನಾದ್ಬಿಟ್ಟು ನಾವು ಪಲ್ಯ ಮಾಡೋಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ಹಾಗಾಗಿ ನಾನು ಅದ್ರ ಜೊತೆ ಚೌಳೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ನೋಡಿದರೆ ರಾತ್ರಿಯೇ ನಾನು ಈ ರೀತಿ ಮುರ್ಕೊಂಡು ಇಟ್ಕೊಂಡಿದ್ದೆ. ಈಗ ಅದನ್ನು ಹಂಚ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೌಳಿಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಹಾಗೆ ತಿನ್ನಬೇಕಾದ್ರೇ ಅಷ್ಟು ಟೇಸ್ಟಾಗಿ ಮತ್ತು ರುಚಿಯಾಗಿ ಬರುತ್ತೆ. ಇದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೂ ಕೂಡ ಫೇವ್ರೇಟ್. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರಿದ್ಕೊಳ್ಳಿ. ಇದನ್ನು ಈಗ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಒಂದು ಬಾಣಲೆ ಇಟ್ಟು ಅದಕ್ಕೆ ನೋಡಿಲಿ 1-2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸಾಸಿವೆನ ಸಿಡಿಸಿ ಆನಂತರ ಸ್ವಲ್ಪ ಜೀರಿಗೆನ ಹಾಕಿ ಒಂದು ಈರುಳ್ಳಿನ ಇಲ್ಲಿ ಕಟ್ ಮಾಡಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆಗಲೇ ಹುರಿದುಕೊಂಡು ಇಟ್ಕೊಂಡಿದ್ವಲ್ಲ ಚೌಳೆಕಾಯಿಯನ್ನು ಅದನ್ನೆಲ್ಲನೂ ಅದಕ್ಕೆ ಸೇರಿಸ್ಬಿಟ್ಟು ಮತ್ತೆ ಚೌಳಿಕಾಯಿ ಪಲ್ಯ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ ಫ್ರೈ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಟೀ ಕುಡಿತೀವಲ್ಲ ಆ ಸಣ್ಣ ಗ್ಲಾಸ್ಲಿಂದ 1 ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ಕೊಳ್ಳಿ. ಅಷ್ಟಕ್ಕೆ ಸಾಕು. ಚೌಳೆಕಾಯಿ ತುಂಬ ಚೆನ್ನಾಗಿ ಕುದ್ಬಿಟ್ಟು ಈಗ ನೀರು ಇದೆ ಅಲ್ವಾ, ಅದೆಲ್ಲ ನೀರಿನ ಅಂಶ ಹೋಗೋವರೆಗೂ ಕುದಿಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವಿಲ್ಲಿ ಪದರಿನ ಚಪಾತಿಯನ್ನು ಮಾಡ್ಕೊಳ್ಳೋಣ. ನಾನು ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿರಿ. ಚಪಾತಿಯಲ್ಲಿ ಒಂದೊಂದೇ ಮಾಡೋದಕ್ಕಿಂತ ಈ ರೀತಿ ಡಬಲ್ ಆಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೈಮು ಎಲ್ಲ ಉಳಿಯುತ್ತೆ. ಹಾಗಾಗಿ ನೋಡಿಲಿ ಈ ರೀತಿಯಾಗಿ ಎಣ್ಣೆ ಹಾಕ್ಕೊಂಡು ಸವರ್ಕೊಂಡು ನೋಡಿರಿ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಳಿ. ಮತ್ತೆ ನೋಡಿ ಅದೇ ರೀತಿ ಮಾಡ್ಕೊಳ್ಳಿ. ಎರಡೂ ಕಡೆ ಎಣ್ಣೆನ ಹಾಕಿ ಈ ರೀತಿ ಹಚ್ಚಿಬಿಟ್ಟು ಮೇಲೆ ಈ ರೀತಿ ಫ್ರೆಶ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ನೋಡಿ ನಿಮಗೆ ನಾನು ಹಿಟ್ಟನ್ನು ತೋರಿಸ್ತೀನಿ. ಈಗ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಬಂದಿದ್ದೀನಿ. ಹಿಟ್ಟು ಹಚ್ಕೊಂಡು ಚೆನ್ನಾಗಿ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಲಟ್ಟಿಸ್ಕೊಳ್ಳಿ. ತುಂಬ ದೊಡ್ಡದಾಗಿ ನೋಡಿರಿ ನಾನು ಈ ರೀತಿಯಾಗಿ ಲಟ್ಟಿಸ್ಕೊಂಡಿನಿ. ಈ ಕಡೆ ನಮ್ಮ ಹಂಚು ಕೂಡ ಕಾದಿತ್ತು. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಚಪಾತಿ ಹಾಕಿದ್ದೀನಿ. ಒಂದು ಕಡೆ ಚೌಳೆಕಾಯಿ ಬೇಯಲಿಕ್ಕೆ ಇಟ್ಟಿದ್ದೀನಲ್ವ, ಈ ಕಡೆ ಚಪಾತಿ ಮಾಡ್ತಾಯಿದ್ದೀನಿ. ಈಗ ನೋಡಿ ಟರ್ನ್ ಮಾಡ್ತಾಯಿದ್ದೀನಿ. ನೋಡಿ ಚಪಾತಿ ಚೆನ್ನಾಗಿ ಬೆಂದಿದೆ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಲ್ಲ ಕಡೆಯೂ ಬೇಯೋ ರೀತಿ ಚಪಾತಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚಪಾತಿ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಮಾಡಿ ಕೊಡಿ ಮಕ್ಕಳಿಗೆ. ಅವರು ಬೆಳಗ್ಗೆ ಹೋದರೂ ಆಮೇಲೆ ಸಂಜೆಗೆ ಬರೋದು. ಹಾಗಾಗಿ ಜಾಸ್ತಿ ಅನ್ನನ ಕಟ್ಟಬೇಡಿ. ಚಪಾತಿ ರೊಟ್ಟಿ ಏನಾದರೂ ಕಟ್ಟಿ ಅಲ್ಲಿ ಅವರಿಗೆ ಬೆಳಗ್ಗೆ 8:15 ಅಥವಾ 9 ಗಂಟೆನೋ ಹೋಗಿ ಸಂಜೆ ಮುಂದೆ 4-5 ಗಂಟೆಗೆಲ್ಲ ಬರ್ತಾ ಇರ್ತಾರೆ. ಮತ್ತು ಆಟ ಆಡಿಸ್ತಿರ್ತಾರೆ. ಅವರು ಅಷ್ಟೊತ್ತು ಕೂತ್ಕೋಬೇಕು. ಅವ್ರಿಗೆ ಎನರ್ಜಿ ಬೇಕಲ್ವ. ಹಾಗಾಗಿ ಆದಷ್ಟು ಚಪಾತಿ ರೊಟ್ಟಿ ಏನಾದರೂ ಗಟ್ಟಿ ಪದಾರ್ಥಗಳನ್ನು ಅವ್ರಿಗೆ ಬಾಕ್ಸ್ಗೆ ಹಾಕ್ಕೊಡಿ. ನಾನು ನೋಡ್ರಿ 2 ಚಪಾತಿಯನ್ನು ಮಾಡ್ಕೊಂಡಿದ್ದೀನಲ್ವ, ನಿಮಗೀಗ ಅದನ್ನು ಓಪನ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ನಾನು ನೋಡಿಲಿ ಬಿಸಿ ಇರುವಾಗಲೇ ಓಪನ್ ಮಾಡಿಬಿಡಿ. ತುಂಬ ಚೆನ್ನಾಗಿ ಓಪನ್ ಆಗ್ತವೆ ಅವು. ನೋಡ್ರಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಾಯಿದೆ ಅಲ್ವಾ. ಅದೊಂದು ಚೂರು ಹಿಡ್ಕೊಂಡ್ರೆ ಈ ಥರ ಮಾಡಿದರೆ ಆಯಿತು. ಒಟ್ಟು ಅದೇನು ಕಿತ್ತೋಗೋದಿಲ್ಲ, ಚೆನ್ನಾಗೇ ಬರುತ್ತೆ. ನೋಡಿ ಈ ರೀತಿಯಾಗಿ. ಮತ್ತು ಚಪಾತಿ ತೆಳ್ಳಗೂ ಕೂಡ ಅನಿಸುತ್ತೆ, ಬೇಗನೂ ಆಗುತ್ತೆ, ಟೈಮ್ ಉಳಿಯುತ್ತೆ. ನಮಗೆ ಬೇಗ ಆಗಬೇಕಲ್ವ. ಬೆಳಗ್ಗೆ ಟೈಮು ಲಂಚ್ ಬಾಕ್ಸ್ ಕಟ್ಟಬೇಕಂದ್ರೆ ಒಂದು ದೊಡ್ಡ ಯುದ್ಧ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನೋಡಿ ಇನ್ನೂ ಒಂದು ಕೂಡ ನಿಮಗೆ ಬಿಸಿ ಇರುವಾಗಲೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಅದೇ ಯಾವ ರೀತಿ ಬರ್ತಾಯಿದೆ ನೋಡಿ, ಎಲ್ಲಿನೂ ಕಿತ್ತಿಲ್ಲ. ಹಾಗಾಗಿ ನೀವು ಈ ರೀತಿಯನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ಮಾಡ್ಕೊಳ್ಳೋಷ್ಟರಲ್ಲಿ ಚೌಳಿಕಾಯಿ ಎಲ್ಲ ನೋಡಿರಿ ನೀರಿನಂಶ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ. ನೋಡಿರಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣ್ತಾ ಇದೆ ಅಲ್ವಾ. ಈ ರೀತಿಯಾಗಿ ಅದು ಬೆಂದರೆ ನಮ್ಗೆ ತಿನ್ನಬೇಕಾದ್ರೆ ಸಾಫ್ಟಾಗಿ ಸಿಗುತ್ತೆ ಮತ್ತು ಟೇಸ್ಟಾಗಿ ಕೂಡ ಇರುತ್ತೆ. ನಾವು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ.
ಇಲ್ಲಿ ನೋಡಿ ನಾನು ಗುರಳ್ ಪುಡಿ ಮತ್ತು ಶೇಂಗಾ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಅದನ್ನು ಹಾಕಿದ್ದೀನಿ. ಶೇಂಗಾ ಮತ್ತು ಗುರಳು ಅಂತ ಹುಚ್ಚೆಳ್ಳು ಖಾರ ಎಳ್ಳು ಏನಂತೀರೋ ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕಿದ್ದೀನಿ. ಈಗ ಇದು ಕೂಡ ರೆಡಿಯಾಗಿದೆ. ಅಷ್ಟರಲ್ಲಿ ನನ್ನ ಮಗಳನ್ನ ಎಬ್ಬಿಸ್ಬಿಟ್ಟು ಬರೋಣ. ನೋಡ್ರಿ ನಾವು ಒಂದು ಕಡೆ ಮನ್ಸಿದ್ರೆ ಆಕೆ ಹೋಗಿ ಒಂದು ಕಡೆ ಮಕ್ಕೊಂಡಿಲ್ಲಿ ನಗಾಕತ್ತಾಳೆ ನೋಡ್ರಿ ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ. ನೋಡ್ರಿ ಎಷ್ಟು ನಗು ಬಂದಿತ್ತು ಆಕೆಗೆ. ಆಕೆನ ಸ್ನಾನಕ್ಕೆ ಕಳಿಸಿ ನಾನು ಲಂಚ್ ಬಾಕ್ಸನ್ನು ಹಾಕೋಣ ಅಂಥೇಳಿ ಬಂದೆ. ಒಂದೇ ಚಪಾತಿ ಹಾಕಿ ಮಮ್ಮಿ ಅಂತಂದ್ಲು. ಹಾಗಾಗಿ ಈ ರೀತಿ ನಾವು ಪೀಸ್ ಮಾಡಿ ಇಡೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ 2 ಚಪಾತಿ ಅನ್ನೋದು. ಮಕ್ಕಳು ಮೊದಲೇ ಸ್ಕೂಲಲ್ಲಿ ಶೇರ್ ಮಾಡ್ಕೊಳ್ತಾರೆ. ಹಾಗೆ ಸ್ವಲ್ಪ ಹೆಚ್ಚಾಗಿಯೇ ಕಟ್ಟಿ ಶೇರ್ ಮಾಡಿ ಅವ್ರು ಅರ್ಧ ತಿಂದರೆ ಏನು ತಿಂದಂಗೆ ಆಗುತ್ತೆ. ನೋಡಿ ಚೌಳಿಕಾಯಿ ಪಲ್ಯ ಮತ್ತು ಶೇಂಗಾ ಚಟ್ನಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಅವಳಿಗೋಸ್ಕರ ಒಂದು ಸ್ವಲ್ಪ ಅನ್ನ ಮಾಡಿದ್ದೆ, ಅದನ್ನೇ ಸ್ವಲ್ಪ ಫ್ಯಾನಿನ ಗಾಳಿಗೆ ಆರಲಿಕ್ಕೆ ಇಟ್ಟಿದ್ದೆ, ಬಿಸಿ ಬಿಸಿ ಕಟ್ಟಬಾರ್ದು ಅಂಥೇಳಿ. ಹಾಗಾಗಿ ನೋಡ್ರಿ 1-2 ಡ್ರೈ ಜಾಮೂನ್ ಇದ್ವು, ಅವನು ಕೂಡ ಸಹ ಕಟ್ಬಿಟ್ಟು ಎಲ್ಲನೂ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಇಟ್ಟೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಸ್ನಾನ ಮುಗಿಸ್ಕೊಂಡು ಬಂದಳು. ಅವಳು ಫಸ್ಟ್ ಡೇ ಅಲ್ವಾ, ಅವಳೇ ನೋಡ್ರಿ ಯಾವ ರೀತಿ ಹೂವುಗಳನ್ನೆಲ್ಲ ಹೇರಿಸ್ಬಿಟ್ಟು ಮತ್ತು ಪೂಜೆ ಮಾಡ್ತಾ ಇದ್ದಾಳೆ ನೋಡ್ರಿ. ಸಾಯಂಕಾಲ ಎಲ್ಲ ನನ್ನ ಮಗಳೇ ಮಾಡೋದು, ದೀಪ ಎಲ್ಲ ಹಚ್ಚೋದು. ನೋಡ್ರಿ ತುಂಬ ಜಾಣೆ ಇದ್ದಾಳೆ ಅಲ್ವಾ. ನೋಡಿರಿ ಯಾವ ರೀತಿ ಎಲ್ಲ ಪೂಜೆನೂ ಮಾಡಿಬಿಟ್ಟು ನೋಡ್ರಿ ಯೂನಿಫಾರ್ಮ್ ಹಾಕ್ಕೊಳ್ಳೋಕ್ಕೆ ಹೋಗ್ತಾಳೆ ನೋಡ್ರಿ. ಅಷ್ಟರೊಳಗೆ ನಾನು ಅವಳಿಗೆ ಒಂದು ಸ್ವಲ್ಪ ಚಪಾತಿನ ಸ್ವಲ್ಪ ಮಧ್ಯದಲ್ಲಿ ಪಲ್ಯ ಇಟ್ಕೊಟ್ಟು ಸುರುಳಿ ಮಾಡಿ ಇಟ್ಕೊಟ್ಟಿದ್ದೆ. ನೋಡ್ರಿ ಅನ್ವಿತಾ ಹೆಂಗೆ ಕಾಣಕತ್ತಾಳ ಕಮೆಂಟ್ ಮಾಡಿರಿ. ನೋಡ್ರಿ ಸ್ಕೂಲ್ ಡ್ರೆಸ್ ಒಳಗೆ ಎಷ್ಟು ಚೆನ್ನಾಗಿ ಕಾಣಕತ್ತಾಳಲ್ಲ. ನೋಡ್ರಿ ಅನ್ವಿತಾ ಬಾಯಿ ಹೇಳಕತ್ತಾಳೆ, ಎಲ್ಲರಿಗೂ ಬಾಯಿ ಹೊಂಟಾಳೆ ನೋಡ್ರಿ. ಟೈಮ್ ಆಗೈತಿ, ಇನ್ನು ಸಾಕ್ಸು ಅವೆಲ್ಲ ಕೊಟ್ಟಿಲ್ಲ ಅವರು. ಹಾಗಾಗಿ ಚಪ್ಪಲೆ ಹಾಕ್ಕೊಂಡು ಹೋಗಿದ್ದಾಳೆ. ನೋಡ್ರಿ ಸ್ಕೂಲ್ ಬಂತು. ಅವ್ರ ತಮ್ಮ ಕ್ಲಾಸ್ ರೂಮ್ ಒಳಗೂ ನಾನೇ ಬಿಡ್ತೀನಂತ ಹೋದ, ಬಿಟ್ಟು ಇಲ್ಲಿ ನಿಂತಾನೆ ನೋಡ್ರಿ. ನಾವು ಅನ್ವಿತನ ಕ್ಲಾಸ್ ಒಳಗೆ ಬಿಟ್ಟು ಬಾಯ್ ಅಂತ ಹೇಳಿ ಬಂದ್ವಿ. ಸಂಜೆ ಒಳಗೆ ಹಾಕಿ ನೀರ್ಲೆಣ್ಣು ಅಥವಾ ನೇರಳೆ ಹಣ್ಣು ತೊಂಬ ಅಂತ ಹೇಳಿದ್ಲು. ಹಾಗಾಗಿ ಈಕಿ ಸರ್ಪ್ರೈಸ್ ಅಂತೇಳಿ ಕಣ್ಣು ಮುಚ್ಚು ಅಂತ ಹೇಳಿದೆ, ಮುಚ್ಚಿಲ್ ನೋಡ್ರಿ. ಎಷ್ಟು ಖುಷಿ ಪಟ್ಲು ಆ ಹಣ್ಣಿಗೋಸ್ಕರ. ನೋಡ್ರಿ ಖುಷಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಲ್ವಾ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿದನ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಯಾವ ರೀತಿ ಇತ್ತು ಅಂಥೇಳಿ. ಬಾಯ್. ವಿಡಿಯೋ ನೋಡಿದ್ದಕ್ಕೆ